Watch India's largest kids library only on Jio Hotstar. Download the app now. ಕಬಡ್ಡಿ ಅಯ್ಯೋ ಪಾಪ, ಎಮ್ಮೆ ಹಳ್ಳದೊಳಗಡೆ ಬಿದ್ಬಿಟ್ಟಿದೆ. ಕಬಡ್ಡಿ ನಿಮಗೆ ತುಂಬಾ ತುಂಬಾ ಧನ್ಯವಾದ. ನಾನು ಯಾವುದೇ ಭೂತನೂ ಅಲ್ಲ, ನಾನು ಇಚ್ಛಾಧಾರಿ ಎಮ್ಮೆ. ಇಚ್ಛಾಧಾರಿ ಎಮ್ಮೆನ? ಅದಂಗ್ ಸಾಧ್ಯ? ಏನಂಗಂದ್ರೆ ನೀನ್ ನಿಂತ್ಕೊಂಡ್ರೆ ತಾನೇ ನಾನು ಹೇಳಕ್ ಸಾಧ್ಯ. ನಾನೊಬ್ಳು ಇಚ್ಛಾಧಾರಿ ಎಮ್ಮೆ. ನಾನು ಎಲ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಯಾವ ವೇಷ ಬೇಕಾದ್ರೂ ಬದಲಾಯಿಸ್ಬೋದು. ನಿನ್ ರೂಪ ನೀ ಬದಲಾಯಿಸ್ಕೊತೀನಿ ಅಂತ ಹೇಳ್ದಲ್ಲ, ಹಳ್ಳದಲ್ಲಿ ಬಿದ್ದಾಗ ನಿನ್ ರೂಪ ಬದಲಾಯಿಸ್ಕೊಂಡು ಆಚೆ ಕಡೆ ಬರ್ಬೋದಾಗಿತ್ತಲ್ಲಮ್ಮ ನೀನು. ಒಬ್ಬ ಜಾದೂಗಾರ ತನ್ನ ಜಾದೂ ಶಕ್ತಿಯಿಂದ ನನ್ನನ್ನ ಎಮ್ಮೆ ಮಾಡಿದ್ದ. ಆ ಜಾದುವಿನ ಪ್ರಭಾವದಿಂದ ನಾನು ನನಗೆ ಸಹಾಯ ಮಾಡ್ಕೊಳಕ್ಕಾಗ್ಲಿಲ್ಲ. ಆದ್ರೆ ನಾನು ಯಾವ್ದಾದ್ರೂ ವ್ಯಕ್ತಿಗೆ ಸಹಾಯ ಮಾಡಿದ್ರೆ ನಾನು ಮತ್ತೆ ನನ್ನ ಅಪ್ಸರೆ ರೂಪ ಪಡಿಬೋದು. ನೀವು ಒಳ್ಳೆಯವರು ಅಂತ ಅನಿಸ್ತಿದ್ದೀರಾ? ನಾನ್ ನಿಮಗೆ ಸಹಾಯ ಮಾಡ್ತೀನಿ. ನಿಮ್ಗೆ ಸಹಾಯ ಮಾಡೋದ್ರಿಂದ ನನಗೆ ನನ್ನ ಅಪ್ಸರೆ ರೂಪ ಮತ್ತೆ ಸಿಗುತ್ತೆ. ಸರಿ, ನೀನ್ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಿದೀಯಾ ಅಂತ ನಾನು ಒಪ್ತೀನಿ. ಬಾ ನನ್ ಜೊತೆ. ಮೋಟು, ಈ ಎಮ್ಮೆ ನಾಕೋ ಹಿಡ್ಕೊಂಡ್ ಬಂದಿದ್ಯಾ? ಬಾಕ್ಸರಣ್ಣ, ಪಾಪ ಎಮ್ಮೆ ನನಗೆ ರಸ್ತೆಯಲ್ಲಿ ಸಿಕ್ತಣ್ಣ. ಆಯ್ತು ಬಿಡು, ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನನ್ನ ಕಾರ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಟ್ಬಿಡ್ತೀಯಾ? ಅಷ್ಟರೊಳಗಡೆ ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ. ಮೋಟು ಒಳಗಡೆ ಹೋದ. ನಾನು ಯಾಕೆ ಈ ಎಮ್ಮೆನ ಈಗ ಕದಿಬಾರ್ದು? ನಾನು ಮೋಟೋಗೆ ಸಹಾಯ ಮಾಡಲೇಬೇಕು. ನಾನು ಯಾಕೆ ಆ ಕಾರು ಹೊಳೆಯೋ ಹಾಗೆ ಮಾಡಬಾರ್ದು? ಅಯ್ಯಯ್ಯೋ, ಇದೆಂತ ವಿಚಿತ್ರ ಕಣಪ್ಪ. ಎಮ್ಮೆ ಮೋಟು ಹೆಂಗಾಗ್ಬಿಡ್ತಪ್ಪ? ಬಾಸ್ ನನಗಿದು ಇಚ್ಛಾಧಾರಿ ಎಮ್ಮೆ ಅಂತ ಅನಿಸ್ತಾ ಇದೆ. ಓ, ಇಚ್ಛಾಧಾರಿ ಎಮ್ಮೆ. ಮೋಟು ಕ್ಲೀನ್ ಆಯ್ತಾ? ಅಯ್ಯೋ, ಏನ್ ಮಾಡಿಟ್ಟಿದ್ಯಾ ನನ್ನ ಕಾರ್ನ? ನಾನೇನು ಮಾಡಿಲ್ಲ. ಅಯ್ಯೋ, ನನ್ನ ಈ ಬ್ರಿಲಿಯಂಟ್ ಬುಲ್ಡೆ ಕಿಚನ್ ಅಲ್ಲಿ ಒಂದು ಒಳ್ಳೆ ಐಡಿಯಾ ಬೇಯ್ತಾ ಇದೆ. ಓಕೆ, ನಂಬರ್ 1, ನಂಬರ್ 2 ನನ್ನ ಪ್ಲಾನ್ ನ ಕೇಳ್ರೋ. ಬನ್ನಿ. ಮೋಟಿಗೆ ಈ ವಿಷಯನ ಖಂಡಿತ ನೀವು ಹೇಳಲೇಬೇಕು ಕಣ್ರೋ. ಬ್ಯಾಂಕ್ ಹತ್ರ ಯಾರೋ ಒಬ್ಬ ನಕಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ವ್ಯಾನ್ ನಲ್ಲಿ ಬ್ಯಾಂಕ್ ಸುತ್ತಮುತ್ತ ಓಡಾಡ್ಕೊಂಡಿದ್ದಾನೆ. ಅವನ ಉದ್ದೇಶ ಏನು ಅಂದ್ರೆ ಬ್ಯಾಂಕ್ ಅಲ್ಲಿರೋ ಹಣನ ಲೂಟಿ ಮಾಡೋದು. ಒಂದ್ ವೇಳೆ ಮೋಟು ಏನಾದರೂ ಆ ಮನುಷ್ಯನಿಗೆ ಸಖತ್ತಾಗಿ ಹೊಡೆದು ಆ ಜಾಗದಿಂದ ಓಡಿಸ್ಬಿಟ್ರೆ ಮೋಟುಗೆ ಒಳ್ಳೆ ಹೆಸರು ಬರುತ್ತೆ. ಅವನಿಗೆ ಅವಾರ್ಡು, ಇನಾಮು ಎಲ್ಲ ಸಿಗುತ್ತೆ. ಒಂದ್ ವೇಳೆ ನಾನ್ ಮೋಟು ಆಗಿ ಆ ಅಪರಾಧಿನ ಹಿಡಿದ್ಬಿಟ್ರೆ ಮೋಟುಗೆ ಒಳ್ಳೆ ಹೆಸರು ಸಿಗುತ್ತೆ. ನಾನು ಅವನಿಗೆ ಸಹಾಯ ಮಾಡ್ದಂಗೂ ಆಗುತ್ತೆ. ಲೆಫ್ಟ್ ರೈಟ್. ಅಮ್ಮ, ಇಡ್ಲಿ, ವಡ, ಸಾಂಬಾರ್, ದೋಸೆ, ಚಟ್ನಿ. ಹಲೋ ಮೋಟು, ಒಳ್ಳೇದೇ ಆಯ್ತು ನೀನು ಬಂದಿದ್ದು. ನನಗೆ ವಿಷಯ ಗೊತ್ತಾಯ್ತು, ಕಳ್ರ ಕಣ್ಣು ಈ ಬ್ಯಾಂಕ್ ಮೇಲೆ ಇದೆ ಅಂತ. ಅದಕ್ಕೋಸ್ಕರ ನಾನೇ ಖುದ್ದಾಗಿ ರೌಂಡ್ ಮಾಡ್ತಾ ಇದ್ದೇನೆ. ಅಂದ್ರೆ ಬೆಕ್ಕಿಗೆ ಹಾಲ್ನ ಕಾಯಕ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಮೋಟು, ಏನು ಮಾತಾಡ್ತಿದ್ಯಾ ನೀನು? ಅಯ್ಯಮ್ಮ, ಮೋಟು ಬೇಡ, ಮೋಟು. ಅಯ್ಯಮ್ಮ, ಅಯ್ಯೋ.
ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿಂತ್ಕೋ ಪ್ಲೀಸ್. ಈ ಎಮ್ಮೆ ನಮಗೆ ಲಾಟ್ರಿ ಓಡಿಸೋ ತರ ಮಾಡ್ತಾನೆ ಇದೆ. ಎಮ್ಮೆಗೆ ಹುಲ್ ತಿನ್ಸೋದು ಮೋಟು, ಆದ್ರೆ ಹಾಲು ಬೆಣ್ಣೆ ತುಪ್ಪ ತಿನ್ನೋದು ನಾವು. ಇಳಿಸ್ರು ಈಗ. ಶಾಬಾಷ್. ಬಾಸ್ ನಾವಿವತ್ತು ಹೋಳಿಗೆ ತಿನ್ನೋಣ. ಹೋಳಿಗೆ. ಆಯ್ತು, ಬನ್ನಿ. ಚಿಂಗಮ್ ಸರ್, ಏಟ್ ಎಲ್ ಮಾಡ್ಕೊಂಡ್ರಿ ಸರ್? ಯು ವೇಟ್, ನಾನು ನಿನಗೆ ಈಗಲೇ ತಿಳಿಸ್ತೀನಿ. ಅಮ್ಮ, ಏ ಮೋಟು, ನೀ ನನಗೆ ಹೊಡಿತೀಯ, ಆಮೇಲೆ ಮತ್ತೆ ಯಾರು ಹೊಡೆದಿದ್ದು ಅಂತ ಕೇಳ್ತೀಯ. ಗೊತ್ತಿಲ್ವಾ ಈ ಏಟ್ ನನಗೆ ಹೆಂಗ್ ಬಿತ್ತು ಅಂತ? ಮತ್ತೆ ಬ್ಯಾಂಕ್ ವ್ಯಾನ್ ದುಡ್ಡು ಸಮೇತ ಹೊಡ್ಕೊಂಡು ಹೋಗ್ತೀಯ, ಮತ್ತೆ ಕಾಡಲ್ಲ ಅದನ್ನ ಬಿಟ್ಬಿಟ್ಟು ಮಾಯ ಆಗೋಗ್ಬಿಡ್ತೀಯ. ಇವತ್ತು ಮಾತ್ರ ನೀನು ಸುಮ್ಮನೆ ಬಿಡೋದಿಲ್ಲ. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ನಾನು ನಿನ್ನ ಪಿರಂಗಿಯಿಂದ ಉಡಾಯಿಸ್ಬಿಡ್ತೀನಿ. ಚಿಂಗಮ್ ಸರ್, ಸಮೋಸನು ತಿನ್ನಕ್ ಬಿಡ್ಲಿಲ್ವಲ್ಲ ಸರ್? ಬಾರ ಇಲ್ಲಿ. ಓಟು, ಬ್ಯಾಂಕ್ ದುಡ್ಡು ಎಸ್ಕೇಪ್ ಮಾಡಿಸಿದ್ದಕ್ಕೆ ನಾನು ನಿನ್ಗೆ ಅರೆಸ್ಟ್ ಮಾಡ್ತಾ ಇದ್ದೇನೆ. ಏನಾಯ್ತು ಮೋಟು? ಅಯ್ಯಮ್ಮ, ಇದು ಮಾತಾಡೋ ಎಮ್ಮೆ. ಎಮ್ಮೆ ಮಾತಾಡ್ತು ಮೋಟು, ಎಮ್ಮೆ ಮಾತಾಡ್ತು. ಅಯ್ಯೋ, ಹೆದರ್ಕಬೇಡಿ ಸರ್, ಹೆದರ್ಕಬೇಡಿ. ಪಾಪ ಇದೊಂದು ಇಚ್ಛಾಧಾರಿ ಎಮ್ಮೆ ಇನ್ಸ್ಪೆಕ್ಟ್ರೆ. ಇದು ನನಗ್ ಸಹಾಯ ಮಾಡಕ್ಕೋಸ್ಕರ ಬಂದಿದೆ. ಒಂದ್ ನಿಮಿಷ. ಅಲ್ಲಮ್ಮ ಎಮ್ಮೆ, ನೀನು ನನ್ನ ರೂಪ ಧರಿಸ್ಕೊಂಡ್ಬಿಟ್ಟು ಬ್ಯಾಂಕ್ ವ್ಯಾನ್ ನ ದರೋಡೆ ಮಾಡ್ಲಿಲ್ಲ ತಾನೇ? ದರೋಡೆನಾ? ಇಲ್ಲ, ಅವನ್ ಏನ್ ಹೇಳ್ದ ಅಂದ್ರೆ ಜಾನ್ಗೆ ಇದ್ರ ಬಗ್ಗೆ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಅದಕ್ಕೆ ಇದನ್ನ ಗೂಬೆ ಮಾಡಿ ನಿನ್ನ ತಗ್ಲಾಕಿಸ್ತಾ ಇದ್ದಾನೆ ಕಣೆ ಮೋಟೋ. ಅಯ್ಯೋ, ಖಾಲಿ ಹೊಟ್ಟಲ್ಲಿ ನನ್ನ ತಲೆ ಓಡೋದಿಲ್ಲ ಕಣ ಪತ್ಲು. ನೀನೇ ಏನಾದ್ರೂ ಯೋಚನೆ ಮಾಡು ಬೇಗ. ಹೆಂಗ್ ಮಾಡ್ದ ಹಂಗೆ ಮಾಡ್ಬೇಕಣ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ಬಾಸ್ ಯಾವಾಗ ಬರ್ತಾರೋ ಗೊತ್ತಿಲ್ಲ, ತುಂಬಾ ಹಸುವಾಗ್ತಾ ಇದೆ. ಬಾಸ್ ಬಂದ್ರ ನೀವು? ಎಲ್ಲೋಗಿದ್ರಿ ಇಷ್ಟೊತ್ತು? ನನ್ನ ಹತ್ರ ಮಾತಾಡಬೇಡ. ನನ್ನ ಬೆನ್ನು ಸಖತ್ತಾಗಿ ನೋವಾಗ್ತಾ ಇದೆ. ತಗೊಳ್ಳಿ ದಂಡನ, ನನಗೆ ಬೆನ್ನಿಗೆ ಸಖತ್ತಾಗಿ ಮಸಾಜ್ ಮಾಡ್ರಪ್ಪ. ಈ ದಂಡ ಮತ್ತದು ಅಂದ್ರೆ ಏನು ಬತ್ತದು? ದಂಡ ಮಸಾಜ್ ಅಂದ್ರೆ ಈ ಕೋಲ್ ತಗೊಂಡು ನನ್ನ ಬೆನ್ನಿಗೆ ಬಾರಿಸ್ತಾ ಇರ್ಬೇಕು. ಎಲ್ಲಿವರೆಗೂ ನಂಗೆ ನೋವು ನಿಲ್ಲಲ್ವೋ ಅಲ್ಲಿವರೆಗೂ ನೀವು ಇದನ್ನ ತಗೊಂಡು ಬಾರಿಸ್ತಾನೆ ಇರ್ಬೇಕಾಗುತ್ತೆ. ಇದ್ರಾದ ಹಕೀಮ್ ಸಾಹೇಬರು ನನಗೆ ಈ ರೀತಿಯ ಮಸಾಜ್ ನ ಹೇಳ್ಕೊಟ್ಟಿದ್ದಾರೆ ಕಣ್ರು. ಹಕೀಮ್ ಸಾಹೇಬರು ಕೊಟ್ಟಿರೋ ವಿಶೇಷವಾದ ತೈಲ ತಗೊಂಬರ್ತೀನಿ. ಒಂದ್ ನಿಮಿಷ. ನಡೀರಿ ಬಾಸ್, ನೀವು ಕಣ್ಣು ಮುಚ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ. ನಿಮಗೆ ಮಸಾಜ್ ಮಾಡೋ ಟೈಮ್ ಆಯ್ತು, ಬೇಗ ಬನ್ನಿ. ಎಂತ ಒಳ್ಳೆ ಮನುಷ್ಯಪ್ಪ, ಎಷ್ಟು ಒಳ್ಳೆ ಅಸಿಸ್ಟೆಂಟ್ ನಂಗೆ. ಓಹ್, ಮಾಡ್ರಪ್ಪ, ಬೇಗ ಮಾಡಿ, ಚೆನ್ನಾಗಿ ಮಸಾಜ್ ಮಾಡ್ರು. ಅಯ್ಯಮ್ಮ, ಇದ್ಯಾವ ಥರ ಮಸಾಜು? ನಿಲ್ಲಿಸ್ರು, ಬೇಡ ನಿಲ್ಲಿಸ್ರು. ಅಯ್ಯಯ್ಯೋ ಅಮ್ಮ, ಅಯ್ಯೋ ಮಾಡ್ತೀನಿ ಮತ್ತೆ ತಡೀರಿ. ಅಯ್ಯಮ್ಮ, ಅಯ್ಯೋ ಅಮ್ಮ, ಅಯ್ಯೋ. ಏನ್ ಜಾನ್, ಮಸಾಜ್ ಸಖತ್ತಾಗಿತ್ತ? ಅಯ್ಯೋ, ಗೊತ್ತಾಯ್ತು. ಈ ದಂಡ ಮಸಾಜ್ ಐಡಿಯಾ ನಿಮ್ದೇನಾ? ಮೋಟು ಬದಲು ಎಲ್ಲಿದ್ದೀರೋ? ನನ್ನ ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ.
ಜಾನ್, ನೀನು ಆಸ್ಪತ್ರೆಗಲ್ಲ ಜೈಲಿಗೆ ಹೋಗ್ತೀಯಾ? ಇದೇನಿದು ನಾನ್ ತನ್ನಂತಾನೆ ಸರಿ ಹೋಗ್ಬಿಟ್ಟೆ. ನನ್ ಮೇಲಿದ್ದ ಜಾದು ಪ್ರಭಾವ ಮುಗ್ದಿದೆ ಅನ್ಸುತ್ತೆ. ಥ್ಯಾಂಕ್ ಯು ಮೋಟು, ಇವತ್ ನೀನ್ ನನಗೆ ಹೊಸ ಜೀವನನ ಕೊಟ್ಟಿದ್ಯಾ. ನಂಬರ್ 1. ನಂಬರ್ 2, ಮಸಾಜ್ ಮಾಡೋದನ್ನ ಮುಂದುವರಿಸಿ. ಎಲ್ಲಿವರೆಗೂ ಮೋಟು ನಿಲ್ಸು ಅಂತಾರೋ ಅಲ್ಲಿವರೆಗೂ. ಅಯ್ಯೋ ಹೆಲ್ಪ್, ಯಾರಾದ್ರೂ ಕಾಪಾಡಿ. ಈ ತರ ಮಸಾಜ್ ಸಾಕು ನನಗೆ. ಆಗ್ಲಿಂದ ಸಂಕಟ ಹೊಡಿತಿದ್ದಾರೆ. ಒಂಟು ನಿಲ್ಲಿಸು. Watch India's largest kids library only on Geo Hotstar. Download the app now.